ನಾನು ಮಾಧವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಶ್ರೀ ಜಗದರಾಧ್ಯ ಜಯಶಾಂತಲಿಂಗೇಶ್ವರರ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾದ ಗುರುಸ್ವಾಮಿ ಸಿರಿಸಂಗಿ ಮಠ ಅವರು ನಿವೃತ್ತರಾದರು. ಅವರ ಅಭಿನಂದನಾ ಸಮಾರಂಭದಲ್ಲಿ ಸಂಸ್ಥೆಯ ಶ್ರೀಗಳಾದ ಪರಮ ಪೂಜ್ಯ ಜಯಶಾಂತೇಶ್ವರ ಶಿವಾಚಾರ್ಯರು ನಿವೃತ್ತೆಯ ದಿನದಿಂದ ಗುರುಸ್ವಾಮಿಗಳು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಮುಂದುವರಿಯುವಂತೆ ಮೌಖಿಕ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ವೀರಣ್ಣ ಪಣಿಸೌಕರ, ವೀರಣ್ಣ ಬಳೆ, ಸಿದ್ದಲಿಂಗಪ್ಪ ಹಂಪರಗುಂದಿ, ಮಲ್ಲಿಕಾರ್ಜುನ ಪಾಟೀಲ್, ಶರಣಗೌಡ ಪೊಲೀಸ್ ಪಾಟೀಲ್, ಎಚ್ ಮಲ್ಲಣ್ಣ ಸಾಹುಕಾರ, ಸಂಜೀವರೆಡ್ಡಿ ಮಾಡಬಾಳ್, ಶ್ರೀಧರ ದೇಸಾಯಿ, ಭೀಮಣ್ಣ ನಾಡಗೌಡ, ರಾಮನಗೌಡ ಮಾಲಿ ಪಾಟೀಲ್ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಸಂಗಮೇಶ್, ಜಾಲಹಳ್ಳಿ ಮಠ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಮೂಲೆ ಮೂಲೆಯಲ್ಲಿ ಅದು ಹೆಂಗಂತಂದ್ರೆ ನಾ ಅಪ್ಪೋರಲ್ಲ ಗುರುಸ್ವಾಮಿ ಅಂತಂದ್ರೆ ಬೇಕಾ ಜಿಲ್ಲೆದಾಗನು ಎಪ್ಪೋ ಜಾಲಹಳ್ಳಿ ಅಪ್ಪರು ಶಿಷ್ಯರವರು ಜಾಲಹಳ್ಳಿ ಅಪ್ಪರ ಬಹಳ ಅವರ ಆತ್ಮೀಯ ಸೇವಾದಾರಿಪ್ಪ ಅಂತ ಹೇಳ್ಕಿಸಿಂದ ನಮ್ಮನ್ನು ಗುರುತಿಸ್ತಾರೆ. ಅದು ಎದುರದು ಅವರ ತಪಸ್ಸಿನ ಶಕ್ತಿ. ನೀವೆಲ್ಲ ಮಕ್ಕಳೆಲ್ಲ ಇಲ್ಲಿ ವಿದ್ಯಾರ್ಜನೆ ಮಾಡಬೇಕಾದ್ರೆ ನೀವು ಪುಣ್ಯಜೀವಿಗಳು. ಯಾಕಂದ್ರೆ ಯಾರ್ಯಾರೋ ಎಲ್ಲೆಲ್ಲ ದುಡ್ಡಿದ್ದವರು ಬೇರೆ ಕಡೆ ಲಕ್ಷ 1.5 ಲಕ್ಷ ಕೊಟ್ಟು ಇದೇ ಎಜುಕೇಶನ್. ನಮ್ಮ ಸಂಸ್ಥೆಗಳಲ್ಲಿ ಬರೀ 2,000 ಕೊಟ್ಟು ಬರಬೇಕಾದ್ರೆ ಆಲೋಚನೆ ಮಾಡುವಂತ ಸಂದರ್ಭ ನಮ್ಮಲ್ಲಿ ಸೃಷ್ಟಿಯಾಗ್ಯದ. ನಮ್ಮಲ್ಲಿ ಒಳ್ಳೆಯ ಶಿಕ್ಷಣ ಅದ. ಯಾವ ಲಕ್ಷ ಕೊಟ್ಟು ಕಲಿತಾರಲ್ಲ ಅಲ್ಲಿಕ್ಕಿನ 100 ಪಟ್ಟು ಅತ್ಯುತ್ತಮ ಶಿಕ್ಷಣ ನಮ್ಮಲ್ಲಿದೆ, ಸಂಸ್ಕಾರ ಇದೆ. ಅದು ಯಾರು ಕೊಟ್ಟಾರಂದ್ರೆ ಪೂಜ್ಯ ಅಪ್ಪಾಜಿ ಅವರು ಕೊಟ್ಟಾರೆ. ಅವರು ಯಾರು ನಮ್ಮ ಗುರುಮಾತೆಯವರು ಹೇಳಿದಂಗ ಅಪ್ಪಾಜಿಯವರು ಕೂಡ ಈ ಬಿಡಿ ನೀರು ಹೊಡೆದಾರ. ಅಪ್ಪಾಜಿಯವರು ಕೂಡ ಈ ಭೂಮಿ ಮೇಲೆ ನಡೆದಾಡ್ಯಾರ. ಆ ಪೂಜ್ಯ ಅಪ್ಪಾಜಿಯವರ ಪಾದ ಸ್ಪರ್ಶ ಮಾಡ್ಬೇಕಂದ್ರೆ ಎಲ್ಲಿಂದೋ ಭಕ್ತರು ಬಂದು ಪಾಯ ಹಚ್ತಾರ. ಆದ್ರೆ ನಿಮಗೆ ಯಾವುದು ಪಾಯ ಹಚ್ಚಲಾರಲ್ಲ. ಅವರು ಓಡಾಡಿದ ಜಾಗ ಅವರಲ್ಲಿ ಅವರ ಪಾದ ಸ್ಪರ್ಶ ನಿಮಗೆ ಆಗ್ತದಂದ್ರೆ ನೀವು ಎಂತ ಪುಣ್ಯ ಆಗ್ತದೆ. ಇದರಲ್ಲಿ ಯಾವ ಕೊರತೆಯೂ ಇಲ್ಲ. ನೀವು ಇಲ್ಲಿ ಶ್ರದ್ಧೆ ನಿಷ್ಠೆ ಇಟ್ಟು ಓದಿದ್ದೆ ಆದರೆ ನೀವು ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಯಾವ ಸಂದೇಹ ಇರುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರು ಕೂಡ ಬಹಳ ಅದ್ದೂರಿಯಿಂದ ನನ್ನ ಸತ್ಕಾರ ಮಾಡಿದರು. ಬಹಳ ಅದು ಅವರು ಎಷ್ಟು 2 ದಿನದಾಗ ಈ ಕಾರ್ಯಕ್ರಮ ತಯಾರಿ ನಡೆದಿದೆ. 2 ದಿನದಾಗ ಅವ್ರು ಊಟ ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ. ನಾನು ನನ್ನ ಮಗನ ಕರ್ಕೊಂಡು ನಾನು ಸ್ಕೂಟಿ ಮ್ಯಾಗ ಬರ್ತೀನಿ ಅಂದ್ರೆ ಮಾರುತಿ ಸರು, ಪಾಟೀಲ್ ಸರು, ಶ್ರೀಕರ್ ಸರು, ನಮ್ಮ ಸಿಬ್ಬಂದಿ ಏನಂದ್ರು, ಬ್ಯಾಡ ಸರ್ ನೀವು ಸ್ಕೂಟಿ ಮ್ಯಾಗ ಕರ್ಕೊಂಡ್ ಬರಂಗಿಲ್ಲ, ನಿಮ್ಮನ್ನ ಕಾರ್ಯ ಕರ್ಕೊಂಡ್ ಬಂತಿ ಅಂತ ಹೇಳಿ ನನ್ನ ಕಾರ್ಯ ಕರ್ಕೊಂಡು ಬಂದ್ರು. ಇನ್ನ ಎಂಥ ಭಾಗ್ಯ ಇದು, ಎದರ ಭಾಗ್ಯ ಅಂತಂತಂದ್ರೆ ಪೂಜ್ಯ ಅಪ್ಪಾಜಿ ಅವರು ಕರುಣಿಸಿದ ಅವರ ದೃಷ್ಟಿ ನನ್ನ ಮೇಲೆ ಅಪಾರವಾದ ದೃಷ್ಟಿ ಬಿದ್ದುದಕ್ಕೆ ನಾನು ಈ ಮಟ್ಟಕ್ಕೆ ಬರಬೇಕಾಗಿದೆ. ಮತ್ತು ನಮ್ಮ ಶಿಕ್ಷಕರು ಬಹಳ ಒಳ್ಳೆಯ ಸಹೃದಯಿಗಳು. ನನ್ನ ಗುರುಮಾತೆಯರಂತರೂ ನಾನು ಶಾಲೆಯಲ್ಲಿ ಎಂಟ್ರಿ ಆದ್ಮೇಲೆ ಅವ್ರು ಅಂತಿದ್ರು, ನನ್ನ ಮಾರಿ ಒಂದು ಸ್ವಲ್ಪ ಮುಖ ಸಪ್ಪಗಾಗಿತ್ತಂದ್ರೆ ಯಾಕ್ರಿ ಸರ ಇವತ್ತು ಮುಖ ಸಪ್ಪಗಾಗ್ಯದ ಅಂತ ಕೇಳ್ತಿದ್ರು. ಅಂತ ನನ್ನ ಅಕ್ಕ ತಂಗಿಯರು ಎಲ್ಲೆಲ್ಲೋ ಇರ್ತಾರೆ. ಆದ್ರೆ ನನ್ನ ಹತ್ತಿರ ಇರುವಂತ ಅಕ್ಕ ತಂಗಿಯರು ಮತ್ತು ನನ್ನ ಸೋದರರು, ನಮ್ಮ ಶಿಕ್ಷಕರು, ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮಾರುತಿ ಸರ್ ಬಹಳ ಭಾವುಕರಾಗಿ ಬಹಳ ದುಃಖಭರಿತವಾಗಿ ಮಾತಾಡಿದರು. ನಾನು ಸದಾ ನನ್ನ ಉಸಿರಿರುವವರೆಗೂ ಕೂಡ ಜಯಶಾಂತನ ಸಾನ್ನಿಧ್ಯದಲ್ಲಿ ಪೂಜ್ಯ ಅಪ್ಪಾಜಿಯವರು ಅಪ್ಪಣೆ ಪಡಿಸಿದಂತೆ ನಾನು ಎಲ್ಲ ಕಾರ್ಯಗಳನ್ನು ಮಾಡುವಂಥ ಸಿದ್ಧ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ನಾನು ಎಂಥ ಭಾಗ್ಯವಂತ ಅಂತಂದರೆ ನನ್ನ ಹಳೆಯ ವಿದ್ಯಾರ್ಥಿಯಲ್ಲಿ ಒಬ್ಬರು ಕೂಡ ಈ ಸದ್ಯ ಬನ್ನದೇಶ್ವರ ಶಾಲೆ ಮುಖ್ಯೋಪಾಧ್ಯಾಯ. ಇದರಂತೆ ಕೆಲವು ಜನ ಡಾಕ್ಟರ್ ಅದಾರ, ಇಂಜಿನಿಯರ್ ಅದಾರ. ನಾನು ಎಲ್ಲಾದ್ರೂ ಸಂದರ್ಭ ದಾರಿಯಲ್ಲಿ ಬೆಟ್ಟಾದ್ರೆ ಅವ್ರು ಕಾರ್ನ ಹೊಂಟಿರ್ತಾರೆ. ನನ್ನ ಕಾಲ್ನಡಿಗೆಯಿಂದ ಹೊಂಟಾಗ ತಮ್ಮ ಕಾರನ್ನ ಇಳಿದು ಬಂದು ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಕುಶಲೋಪಚಾರವನ್ನು ಕೇಳ್ತಾರೆ ಅಂತಂದ್ರೆ ಅದು ಯಾರು ಕೊಟ್ಟು ಭಾಗ್ಯ ಅಂತಂದ್ರೆ ಅಪ್ಪಾಜಿ ಅವರು ಕೊಟ್ಟ ಭಾಗ್ಯ. ಅದಕ್ಕೆ ನೀವೆಲ್ಲರೂ ಈ ಸಂಸ್ಥೆಗಳಿಗೆ ನಾವು ಕೆಲಸ ಮಾಡೋರು ಶ್ರದ್ಧೆ ನಿಷ್ಠೆಯನ್ನ ಇಟ್ಟು ನೋಡ್ಕೊಂಡು ಹೋಗಿದ್ರೆ ನನ್ನಂತೆ ನಿಮಗೂ ಕೂಡ ಜಗದಾರಾಧ್ಯ ಶ್ರೀ ಶಾಂತಲಿಂಗೇಶ್ವರ ನಿಮ್ಮ ಭವಿಷ್ಯದಲ್ಲಿ ಎಲ್ಲ ತರನು ಏಳಿಗೆಯನ್ನು ಮಾಡ್ತಾ ಇದ್ದಾನೆ.
ಅದಕ್ಕೆ ನೀವು ಎಲ್ಲರೂ ಈ ಕರ್ತವ್ಯ ಮಾಡುವಂತ ಕೆಲಸದ ಜಾಗದಲ್ಲಿ ಒಳ್ಳೆಯ ನಾವು ಆನಂದ ಭರಿತರಾಗಿ ಅಂದ್ರೆ ಒಂದು ಘಟನೆ ನಾನು ಹೇಳಬೇಕಾಗ್ತಾ ಇದೆ ಈ ಸಂದರ್ಭದಲ್ಲಿ. ನಾನು ಪಾಮರನ ಇದ್ದೆ. ಪಾಮರನ ಯುದ್ಧವನ್ನ ತಂದು ಒಂದು ಮಹಾಜ್ಞಾನಿಯನ್ನ ಮಾಡಿದಂತ ಪೂಜ್ಯ ಅಪ್ಪಾಜಿಯವರನ್ನ ನಾನು ಸ್ಮರಿಸದಿದ್ದರೆ ಅದು ತಪ್ಪಾಗ್ತಾ ಇದೆ. ನಾನು ಪೂರ್ವದಲ್ಲಿ ಒಂದು ಬಿಜಾಪುರದಲ್ಲಿ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಇದು ಸತ್ಯ ಕಥೆ. ಪೂಜ್ಯ ಅಪ್ಪಾಜಿಯವರು ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕ ಕಡೆ ಹೋಗುವಂತ ಕಾರಿನಲ್ಲಿ ಹೊಂಟಿದ್ರು. ನನ್ನ ಅಣ್ಣ MB ಶಿರ್ಸಂಗಿಮಠ ಅಂತ ಅಪ್ಪಾಜಿಯವರ ಸಂಸ್ಥೆಯಲ್ಲಿ FDC ಆಗಿ ಕೆಲಸ ಮಾಡ್ತಿದ್ರು. ನನ್ನ ಅಣ್ಣನ ನೋಡಿದೆ, ಹಿಂದೆ ಅಪ್ಪಾಜಿಯವರನ್ನು ನೋಡಿದೆ. ನಾನು ಎದ್ದು ಓಡಿ ಹೋದಾಗ ಅಪ್ಪಾಜಿಯವರಂದ್ರು, ಏನು ಬಾಬು ಇವ ನಿಮ್ಮ ತಮ್ಮ ಏನು ಅಂದರು. ಹೌದ್ರಿ ಅಪ್ಪರ, ಇಲ್ಲೇನು ಮಾಡ್ತಾನೆ ಅಂದರು. ಇಲ್ರಿ ಅಪ್ಪರ, ಸುಮ್ಮನೆ ಅವ ಖಾಲಿ ಕುಂದ್ರು ಮನುಷ್ಯ ಅಲ್ಲ, PUC ಮುಗಿಸ್ಕೊಂಡು ಈಗ ಅಲ್ಲಿ ಬಟ್ಟೆ ಅಂಗಡಿ ಕೆಲಸ ಮಾಡ್ತಾನೆ. ಹುಚ್ಚ, ಅವನ್ನ ನಮ್ಮ ಇದಕ್ಕೆ ಕರ್ಕೊಂಬ. ಅವತ್ತೇ ಪೂಜ್ಯ ಅಪ್ಪಾಜಿಯವರ ದಿವ್ಯ ದೃಷ್ಟಿ ನನ್ನ ಮೇಲೆ ಬಿತ್ತು. ನಾನು ಪಾಮರನಾಗಿದ್ದಂಥವನು ಇವತ್ತು ಈ ರೀತಿಯಾಗಿ ನಾನು ತಮ್ಮ ಮುಂದೆ ಸನ್ಮಾನ ಮಾಡಿಸ್ಕೊಳ್ಳುವಂಥ ಇದಕ್ಕೆ ನಾನು ಕಾರ್ಯಕ್ಕೆ ಬಂದಂಗಾಯ್ತು. ಆದರೆ ಪೂಜ್ಯರ ಪರಿಶ್ರಮನೂ ಭಾಳಿದೆ. ಪೂಜ್ಯರು ಕಷ್ಟ ನೋವುಗಳಲ್ಲಿ ಇಂಥ 35 ಸೆಕ್ಷನ್ಗಳನ್ನು ನಡೆಸ್ಬೇಕಂತಂದರೆ ಎಲ್ಲ ಕಡೆಯೂ ನೋಡುವಂಥ ಬಿಲ್ಡಿಂಗ್ಗಳು, ಯಾವ ಇಲಾಖೆಯಲ್ಲಿ ಇರಲಾರಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಅದು ಅವರು ಎಷ್ಟು ತಮ್ಮ ಕಷ್ಟ ಎಂದೂ ಹೇಳಿಲ್ಲ. ಅಪ್ಪರ ಹೆಂಗ್ರಿ ಅಪ್ಪರ, ಅದೇನು ವಿಚಾರ ಮಾಡಬೇಡಪ್ಪ, ನನ್ನ ಜೋಳಿಗೆ ಅದ, ನನ್ನ ಜೋಳಿಗೆಯಿಂದ ಇಂಥ 108 ಸಂಸ್ಥೆ ಕಟ್ಟೋಣ. ಯಾಕೆ ಅಂತಂದರೆ ಸಮಾಜದ ಏಳಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ನಾವು ಈ ಕಾರ್ಯ ಮಾಡಬೇಕು, ಮಾಡೋಣ. ಇಲ್ರಿ ಅಪ್ಪರ ಪಿ ಬರೋಲ್ರಿ, ತೊಂದರೆ ಬರಕತ್ತವ್ರಿ, ಅದನ್ನೇನು ವಿಚಾರ ಮಾಡಬಾರ್ದಮ್ಮ, ನನ್ನ ಜೋಳಿಗೆ ಗಟ್ಟೋದ ಜೈಶಾಂತ್ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಅನ್ನಂಗ ಅವರು ನನಗೆ ಆಜ್ಞೆ ಮಾಡಿದ್ರು. ಕೇಳಿದ್ರು ನನ್ನನ್ನು ಶಿಕ್ಷಕ ಮಿತ್ರರು, ನನ್ನ ಪರಿಶ್ರಮ ಭಾಳದು ಅಂತ. ನನ್ನ ಪರಿಶ್ರಮ ಏನೂ ಇಲ್ಲ, ಕರ್ತೃ ಜೈಶಾಂತನ ಪರಿಶ್ರಮ ಅದ. ನಾ ಇಲ್ಲಿ ಸಾಕಷ್ಟು ವಿಘ್ನಗಳು ಬಂದು ಅನೇಕ ನಮ್ಮ ಕಾಲೇಜು ಮಾಡಬೇಕಾದ್ರೆ ಇಲ್ಲಿ ನಮ್ಮ ಬಸವರಾಜ ಸರ್ ಹೇಳ್ದಂಗ ಇಲ್ಲಿ ಸಂಸ್ಥೆಗಳೇ ಇರಲಿಲ್ಲ. ಪ್ರಪ್ರಥಮವಾಗಿ ಪೂಜ್ಯರು ಹುಟ್ಟು ಹಾಕಿದ್ರು. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕಾದ್ರೆ, ಆ ಶಾಲೆಯನ್ನು ನಡೆಸಬೇಕಾದ್ರೆ ಎಷ್ಟು ತೊಂದರೆ ಅದ ಅನ್ನೋದು ಅದು ಸಂಸ್ಥೆಯನ್ನು ನಡೆಸಿದವರಿಗೆ ಮಾತ್ರ ಗೊತ್ತು. ಅದರ ಹಿನ್ನೆಲೆ ಮತ್ತೊಬ್ಬರಿಗೆ ಅದರ ಅರಿವು ಇರಂಗಿಲ್ಲ. ಅದಕ್ಕೆ ಈ ಸಂಸ್ಥೆ ಅಪ್ಪಾಜಿಯವರು ಅವತ್ತು ನನ್ನ ಗುರುತಿಸಿ ನನ್ನನ್ನು ಇಲ್ಲಿ ಕರ್ಕೊಂಬರಲಿಲ್ಲ ಅಂದರೆ ಇಂಥ ಸಂಸ್ಥೆ ಅವರು ತೊಂದರೆ ಪಟ್ಟು ಕಷ್ಟಪಟ್ಟು ಇಂಥ ಸಂಸ್ಥೆಗಳನ್ನು ಕಟ್ಟದಿದ್ದರೆ ನಾನೆಲ್ಲಿ ಶಿಕ್ಷಕನಾಗ್ತಿದ್ದೆ, ನಾನೆಲ್ಲಿ ಇಂಥ ಸತ್ಕಾರವನ್ನು ಮಾಡ್ಕೊತಿದ್ದೆ. ಅದಕ್ಕೆ ನಮ್ಮ ಜಾಲಹಳ್ಳಿಯ ಸದ್ಭಕ್ತರು ಭಾಳ ಪುಣ್ಯವಂತರು. ಬರೀ ಜಾಲಹಳ್ಳಿ ಅಲ್ಲ, ನಮ್ಮ ಅಪ್ಪ ಜಾಲಹಳ್ಳಿ ಹೆಸರು ನಮ್ಮ ಕರ್ನಾಟಕ ಮೂಲೆ ಮಹಿಳೆಯಲ್ಲಿ ಇದೆ. ಅದು ಹೆಂಗಂತಂದ್ರೆ ನಾ ಅಪ್ಪವರಲ್ಲ, ಗುರುಸ್ವಾಮಿ ಅಂತಂದ್ರೆ ಗುರುಸ್ವಾಮಿ ಸರ್ ಅವರಿಗೆ ಒಂದು ಮಾತನ್ನು ಹೇಳೋದು, ಇದೆಲ್ಲ ನಮ್ಮ ಒಂದು ಕುಟುಂಬ ಇದ್ದಂಗೆ. ಆ ಕುಟುಂಬದ ಕ್ಷೇಮಕ್ಕೆ ಯಾವುದೂ ತೊಂದರೆ ಬರಲಾರ್ದಂಗೆ. ಇನ್ನು ನೀನು ಈ ಶಾಲೆಯ ನೌಕರನಲ್ಲ, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗುವುದು ನಿನ್ನ ಮುಖ್ಯ ಕರ್ತವ್ಯ ಅಂತಕ್ಕಂಥ ಸಂದೇಶವನ್ನು ನೀಡಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಉಪಾಧ್ಯಕ್ಷರು ಸಂಸ್ಥೆ